ಏನ್ ಮೂರ್ತಿ ಯಾರಿಗೆ? ನನಗ? ನಿಮ್ಗಲ್ಲ ರಮೇಶ್, ಯಶೋಧ ಅವ್ರಿಗೆ. ಅಮ್ಮ ಅವ್ರಿಗೆ ಅವ್ರ ಗಂಡ ಬರ್ದಿರಕ್ಕಾಗ್ದ ಅಂತ ಕಾಣುತ್ತೆ. ಪ್ರೀತಿಯ ಮಡದಿಗೆ ಪತಿಯ 1000 ಸಿಹಿ ಮುತ್ತುಗಳು. ಡಿಗ್ರಿಗೆ ಇಷ್ಟು ಇಂಟ್ರೆಸ್ಟ್ ಆಗಿದೆಯಲ್ಲ. ಪ್ರೀತಿಯ ಮಡದಿಗೆ ನಿನ್ನ ಪತಿಯ 1000 ಸಿಹಿ ಮುತ್ತುಗಳು. ನಿನ್ನ ಕಾಗದ ಬಂತು, ಓದಿ ಸಂತೋಷ. ಏನೇ ನಿನ್ ಗಂಡ BCom ತನಕ ಓದಿದಾನೆ, ತಪ್ಪ ಬರ್ದಿದ್ದಾನೆ. ಸಂತೋಷ ಅಲ್ಲ ಕಣೆ, ಸಂತೋಷ. ಶಾ ಮೊದ್ಲು ನಿನ್ ಗಂಡನಿಗೆ ಒಂದು ಟೆಲಿಗ್ರಾಮ್ ಹೊಡಿ. ಅದು ಸಂತೋಷ ಸಂತೋಷ ಅಲ್ವಂತೆ, ಸಂತೋಷ. ಶಾ ಇರೋ ನಿನ್ ಕಾಗದ ಓದಿ ಸಂತೋಷ ಆಯ್ತು. ನಾನ್ ಕ್ಷೇಮ. ಮುಖ್ಯ ವಿಷಯ ಏನು ಅಂದ್ರೆ ನಾನೀಗ ಅರ್ಜೆಂಟ್ ಆಗಿ ಮೆಡ್ರಾಸ್ಗೆ ಟ್ರೈನಿಂಗ್ ಹೋಗ್ತಾ ಇದ್ದೀನಿ. ಬರಕ್ಕೆ 6 ತಿಂಗಳಾಗುತ್ತೆ. ಏನು 6 ತಿಂಗಳಾಗುತ್ತಾ? ಹೌದಮ್ಮ, ಅಷ್ಟ್ ದಿನ ನೀನ್ ಬಿಟ್ಟಿರಕ್ಕಾಗಲ್ಲ. ನನಗೂ ಕಷ್ಟ. ಆದ್ರೆ ಏನ್ ಮಾಡ್ಲಿ, ಸರ್ಕಾರಿ ಕೆಲಸ ಅಲ್ವೇ, ಅವ್ರು ಹೇಳ್ದಾಗ ಕೇಳ್ಬೇಕಾಗತ್ತೆ. ಕೆಲ್ಸಕ್ಕೆ ಬೆಂಕಿ ಬಿತ್ತು. ಬೇಡ, ಬಿಟ್ಬಿಟ್ಟು ವಾಪಸ್ ಬಂದ್ಬಿಡಿತಿ ಹೇಳಿ ಬಾವ. ಹೇಳಕ್ಕೆ ಅವ್ರನ್ ಕಾಗದದೆಲ್ಲ ಕೂತಿದ್ದಾರೆ, ನೀನು ಓದೋಣ. ಟ್ರೈನಿಂಗ್ ಮುಗಿದ ಕೂಡಲೇ 1 ವಾರ ರಜಾ ಹಾಕಿ ಊರಿಗೆ ಬರುತ್ತೇನೆ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನೀನು ಗರ್ಭಿಣಿ ಹೆಂಗಸು, ಆರೋಗ್ಯದ ಕಡೆ ಗಮನ ಕೊಡು. ತಪ್ಪದೆ ವಾರಕ್ಕೊಂದು ಕಾಗದ ಬರಿ. ಎಲ್ಲರನ್ನೂ ಕೇಳ್ದೆ ಅಂತ ಹೇಳು. ಇಂತಿ ನಿನ್ನ ಪ್ರೀತಿಯ ಈ ಪತ್ರ ಬರ್ದಿದ್ಯಾರು? ಇದೇನು ಹೀಗೆ ಕೇಳ್ತಾ ಇದೀಯಾ? ಸುರೇಶ್ ಬರ್ತಿರೋದು. ಯಾಕೆ ಸುಳ್ಳು ಹೇಳ್ತಿದ್ಯಾ ಸೀತಾ? ಇದನ್ ಬರ್ದಿದ್ ಸುರೇಶ್ ಅಲ್ಲ, ನೀನು. ನೀನೇ ಬರ್ದಿರೋದು. ನಿನ್ 15 ವರ್ಷದಿಂದ ನೋಡ್ತಾ ಇದ್ದೀನಿ ಸೀತಾ. ನಿನ್ ಅಂತರಂಗನ ನನ್ನಿಂದ ಅರ್ಥ ಮಾಡ್ಕೊಳಕ್ ಆಗದೆ ಇರ್ಬೋದು, ಆದ್ರೆ ನೀನ್ ಅಕ್ಷರಾನು ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದಡ್ಡ ಅಲ್ಲ ನಾನು. ನಿಜ ಏನಿದಲ್ಲ, ಏನೇನು ಮುಚ್ಚಿಡ್ತಾ ಇದೀಯಾ? ನನ್ನಿಂದಾನೇ ಮುಚ್ಚಿಡೋಷ್ಟು ದೂರದವನಾಗ್ಬಿಟ್ಟ ನಾನು? ಖಂಡಿತ ಇಲ್ಲ ರಮೇಶ್. ನನ್ನ ಕಷ್ಟಗಳನ್ನ ಹೇಳ್ಕೊಡೋಕೆ ನನಗೆ ನಿನ್ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ರಮೇಶ್, ಯಾವ ನನ್ನ ತಂಗಿ ಸುಖವಾಗಿರ್ಬೇಕು ಅಂತ ಹಗಲು ರಾತ್ರಿ ನಾನು ಕನಸು ಕಾಣ್ತಿದ್ನೋ, ಆ ನನ್ನ ತಂಗಿ ಬಾಳು ನರಕ ಆಗೋಯ್ತು ರಮೇಶ್, ನರಕ ಆಗೋಯ್ತು. ಆ ದೇವ್ರು ಅವಳು ಮುತ್ತೈದೆ ತನ್ನ ಕಿತ್ಕೊಂಡ್ಬಿಟ್ಟ. ಏನ್ ಹೇಳ್ತಿದ್ಯಾ? ಹೌದು ರಮೇಶ್, ಹಣಕ್ಕೋಸ್ಕರ ಆ ಪಾಪಿಗಳು ಅವನ್ನ ಕೊಲೆ ಮಾಡ್ಬಿಟ್ರಂತೆ. ಕೊಲೆನಾ? ಹೌದು ರಮೇಶ್, ಕೊಲೆ ಮಾಡಿದ ಪಾಪಿ ಬೇರೆ ಯಾರೂ ಅಲ್ಲ, ನಮ್ಮಪ್ಪ. ಏನು? ನಿಮ್ಮಪ್ಪನ? ಆ ರಾಕ್ಷಸ ಜೈಲಿಂದ ಹೊರಗೆ ಬಂದ್ಮೇಲೆ ದೊಡ್ಡ ಕಳ್ಳ ಆಗಿದ್ದಾನಂತೆ. ನಮ್ಮಮ್ಮನ ನಮ್ಮ ಕಣ್ಣು ಮುಂದೆನೆ ಹೊಡೆದು ಸಾಯಿಸ್ತಾ, ಆದ್ರೀಗ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ನಮ್ಮ ಕತ್ತೆಸಿಗೆ ಸಾಯಿಸ್ಬಿಟ್ಟ ರಮೇಶ್, ಸಾಯಿಸ್ಬಿಟ್ಟ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನೋಡು, ನೀನೇ ಹೀಗಾಗ್ಬಿಟ್ರೆ ಯಶೋಧನ್ ಗತಿ ಏನಾಗ್ಬೇಕು? ಯಾವ ಸಿಡ್ಲಿಗೂ ಜಗದ ಹೆಬ್ಬಂಟೆ ನೀನು, ಹಾಗೆ ಇರ್ಬೇಕು. ನಾನೇನು ಹೆಬ್ಬಂಡೆ ನಿಜ, ಆದ್ರೆ ಯಾವ ಬಂಡೆ ತಾನೆ ಎಷ್ಟು ಏಟು ಅಂತ ತಿನ್ನುತ್ತೆ. ನನಗೂ ಒಂದು ಹೃದಯ ಇದೆ, ಮನಸ್ಸಿದೆ ಅಂತ ಆ ದೇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನನ್ನ ಯಾವ ತಪ್ಪಿಗೆ ಶಿಕ್ಷೆ ರಮೇಶ್? ನೋಡು ನೋಡು ಸೀತಾ, ನೋಡು, ಯಾವುದೇ ಕಷ್ಟ ಬಂದ್ರು ಜೊತೆಗೆ ನಾನಿದ್ದೀನಿ. ನಾವಿಬ್ರು ಸೇರಿ ಎದುರಿಸೋಣ. ಯಶೋಧ ನಿನಗೆ ಮಾತ್ರ ತಂಗಿಯಲ್ಲ, ನನಗೂ ಅದೇ ತರ. ಆ ಮಗುನ್ ತಗೊಂಡು ನಾವು ಬೆಳ್ಸೋಣ, ನಮ್ಮ ಮಗುವಾಗಿ ಬೆಳ್ಸೋಣ. ನೀನೆಷ್ಟು ಒಳ್ಳೆಯವನು ಅಂತ ನನಗ್ ಗೊತ್ತು ರಮೇಶ್, ಆದ್ರೆ ಏನಾದ್ರೆ? ಸುಖ ಪಡೋ ವಯಸ್ಸಿನಲ್ಲಿ ನನ್ನ ತಂಗಿ ವಿಧವೆ ಆಗ್ಬಿಟ್ಲು. ಅವಳ ಜೀವನ ಪೂರ್ತಿ ಒಂಟಿಯಾಗಿ
ಸನ್ಯಾಸಿ ತರ ಬದುಕ್ತಿರ್ಬೇಕಾದ್ರೆ ನಾನು ಮಾತ್ರ ಮದುವೆ ಮಾಡ್ಕೊಂಡು ಸುಖ ಅನುಭವಿಸ್ಲಿ? ನನ್ನ ತಂಗಿಗಿಲ್ದೇ ಇರೋ ಸುಖ ನನಗೂ ಬೇಡ. ರಮೇಶ್, ದಯವಿಟ್ಟು ನನ್ನನ್ನು ಮರೆತು ಬಿಡು. ಬೇಡ ಸೀತಾ, ಹಾಗೆ ಮಾತ್ರ ಹೇಳ್ಬೇಡ. ನೀನ್ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ನನ್ನಲ್ಲಿಲ್ಲ. ನೋಡು, ಯಾವುದೇ ಕಾರಣಕ್ಕೂ ನನ್ನನ್ನು ಮರೆತು ಬಿಡು ಅಂತ ಮಾತ್ರ ಹೇಳ್ಬೇಡ. ಇಲ್ಲ ರಮೇಶ್, ನೀನ್ ನನ್ನ ಜೊತೆ ಸಂತೋಷವಾಗಿರೋಕ್ಕಾಗಲ್ಲ. ಕಣ್ಣೀರಿನ ಜೊತೆ ಹುಟ್ಟಿದವಳು ನಾನು. ಕಣ್ಣೀರಿನ ಜೊತೆನೆ ಬದುಕ್ತಾ ಇದ್ದೀನಿ. ನನ್ನ ಪಾಪದಲ್ಲಿ ಯಾರಿಗೂ ಪಾಲ್ಬೇಡ. ಅದಕ್ಕೆ ನೀನು ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನೀನಾದ್ರೂ ಸುಖವಾಗಿರು. ಆಗಲ್ಲ ಸೀತಾ, ಆಗಲ್ಲ. ನನ್ನಿಂದ ನಿನ್ನ ದೂರ ಮಾಡಕ್ಕಾಗಲ್ಲ. ಆಗಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಜೀವನದಲ್ಲಿ ನೀನೇನೇನೋ ಕನಸು ಕಾಣ್ತಿದ್ಯಲ್ಲಣ್ಣ. ನಿನ್ನ ಆಶಾ ಗೋಪುರ ಎಲ್ಲ ಗಾಳಿಗೆ ತೋರ್ ಹೋಯ್ತು. ನಾವ್ ಅನ್ಕೊಂಡಿದ್ದೆಲ್ಲ ನಡೆದು ಹೋದ್ರೆ ದೇವರಿಗೆ ನಮ್ಮ ಬೆಲೆ ಇರುತ್ತೆ. ಅವರವರು ಹೊರೆ ಅವರವರಿಗೆ. ನಿನ್ನ ನಿರ್ಧಾರ ಬದಲಾಯಿಸ್ಕೊಳಕ್ ಆಗಲ್ವಣ್ಣ? ನೀನು ಹೊರಟೋದ್ರೆ ನಮ್ಗತಿ ಅಣ್ಣ. ರಮೇಶ್, ಬರ್ತೀನಿ. ಮತ್ತೆ ಯಾವಾಗ ಬರ್ತೀಯಾ? ನಿನಗೆ ಮೊದಲ ಜನ್ಮದಲ್ಲಿ ನಂಬಿಕೆ ಇದೆಯಾ? ಚಿಕ್ಲೆ, ಯಶು, ಯಾಕೆ ಅಳ್ತಿದ್ಯಾ? ನನ್ನ ಗಂಡ ನೋಡ್ಬೇಕು.
ಯಾರು ನೀವು? ಒಂದು ಲೋಟ ನೀರು ಬೇಕು ತಾಯಿ. ಇರಿ ತಂದು ಕೊಡ್ತೀನಿ. ನೀರು ತಗೊಳ್ಳಿ. ನೀವು ಯಾರು ಅಂತ ಹೇಳಲೇ ಇಲ್ಲಲ್ಲ. ನನ್ನ ಮಾತಾಗಿರ್ಲಿ, ಈ ಫೋಟೋದಲ್ಲಿರೋರು ನಮ್ಮ ತಾಯಿ. ನಿಮ್ಮ ತಾಯಿನಾ? ಹೌದು. ಹಾಗಾದ್ರೆ ನಿನ್ನ ಹೆಸರು ಸೀತಾನಾ? ಅಲ್ಲ, ಯಶೋಧ. ನಿಂಗೆ ಸೀತಾ ಅನ್ನೋ ಅಕ್ಕನೂ ಇರ್ಬೇಕಲ್ಲ? ಇದ್ದಾಳೆ. ಹೌದು. ನೀವ್ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ನೀವ್ಯಾರು? ನಾನು ಪೊಲೀಸ್ನವ್ರು ಬಂದ್ರು ಅಂತ ಹೇಳಿದೆ. ನಾ ಬರ್ತೀನಮ್ಮ. ಯಶೋಧ, ಯಾಕಮ್ಮ ಬಾಗ್ಲಾಕಿದೆ? ಯಶು, ಯಾಕೊಂಥರ ಇದೆಯಾ? ಅಕ್ಕ, ಒಬ್ಬ ವಯಸ್ಸಾದ ವ್ಯಕ್ತಿ ದಿಢೀರಂತ ಮನೆ ಒಳಗಡೆ ಬಂದ. ಅಮ್ಮನ ಫೋಟೋ ನೋಡಿ ದುಃಖದಿಂದ ಈ ಫೋಟೋದಲ್ಲಿರೋರು ನಿಂಗೇನಾಗ್ಬೇಕು ಅಂತ ಕೇಳ್ದ. ನಮ್ಮ ತಾಯಿ ಎಂದೆ. ನಿನಗೆ ಸೀತಾ ಅನ್ನೋ ಅಕ್ಕನೂ ಇದ್ದಾಳ ಅಂತ ಕೇಳ್ದ. ಈಗ ಅವನಲ್ಲಿ ನೀ ಬಾಗ್ಲ ಬಡಿದ ಶಬ್ದ ಕೇಳಿ ಪೊಲೀಸ್ ಬಂದ್ರು ಅಂತ ಹಿಂಬಾಗ್ಲಿಂದ ಓಡೋಟೋದ. ಇಲ್ಲೊಬ್ಬ ವ್ಯಕ್ತಿ ಬಂದ. ಯಾವ ವ್ಯಕ್ತಿ? ಅವನೊಬ್ಬ ಕೊಲೆಗಾರ. ಈಗ ಅವನ ಹೆಸರು ಬದಲಾಯಿಸ್ಕೊಂಡಿದ್ದಾನೆ. ಅವನ ಹಳೆ ಹೆಸರು ರುದ್ರಪ್ಪ ಅಂತ. ಹಣಕ್ಕೋಸ್ಕರ ಈ ಹುಡುಗನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿ ಯಶು, ಯಶು, ಯಶೋಧ, ಅಯ್ಯೋ, ಹಾಗಾದ್ರೆ ನಾನು ಕೊಲೆ ಮಾಡಿದ್ದು ನನ್ನ ಅಳಿಯನ್ನ. ಅಯ್ಯೋ, ನನ್ನ ಅಳಿಯನ್ನೇ ಕೊಲೆ ಮಾಡಿಬಿಟ್ನಲ್ಲಪ್ಪ. ಈ ಪಾಪಿ ಕೈಗಳಿಂದ ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ನನ್ನ ಮಗಳ ಕುಂಕುಮನ ನಾನೇ ಹರಿಸ್ಬಿಟ್ನಲ್ಲ. ರುದ್ರಪ್ಪ, ಗೆಟ್ ಅಪ್. ಹೇಳ ಮೇಲೆ ಹೇಳು. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ, ಇನ್ನು ನೀವು ನನ್ನನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಕರ್ಕೊಂಡೋಗಿ ನಿಮ್ ಬೂಟ್ ಕಾಲಲ್ಲಿ ಬಂದಿರಿ. ನನಗೆ ಚಿತ್ರಹಿಂಸೆ ಕೊಡಿ, ನೇಣಿಗಂಬಕ್ಕೆ ಹಾಕಿ. ಇನ್ನು ನಾನು ಬದುಕಿರಬಾರದು ಇನ್ಸ್ಪೆಕ್ಟ್ರೆ, ಬದುಕಿರಬಾರದು. ಅದನ್ನೆಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಸ್ಟೇಷನ್ ನಡಿ. ನೀವೆಲ್ಲಿ ಕರೆದ್ರು ಬರ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದೇ ಒಂದ್ ಸಾರಿ ನನ್ನ ಮಕ್ಕಳನ್ನ ನೋಡೋ ಅವಕಾಶ ಮಾಡಿಕೊಡಿ ಇನ್ಸ್ಪೆಕ್ಟ್ರೆ. ಕಾನ್ಸ್ಟೇಬಲ್, ಸಿಸ್ಟರ್, ಸೀತಾ ನೀವೇನಾ? ಹಾ, ಡೆಲಿವರಿ ಆಯ್ತು, ಹೆಣ್ಮಗು. ಡಾಕ್ಟರ್ ನಿಮಗೆ ಕರೀತಿದ್ದಾರೆ. ಹಾ. ನನ್ ಚಿನ್ನ, ನಿನ್ ದೊಡ್ಡ ಮುಂಜತೆ ಮಾತಾಡಕ್ಕೆ ಅಮ್ಮನ ಹೊಟ್ಟೆಯಿಂದ ಬೇಕಂದ್ಬಿಟ್ಯಾ? ಯಶು,
ನಿನ್ನ ಮಗಳಿಗೆ ಮೂಗು ಕಣ್ಣು ಬಾಯಿ ಎಲ್ಲ ನಿಂತರನೇ ಇದೆ ಕಣೆ. ಯಶು ಯಶುವ ನೋಡಿದ್ಯೇನೆ ಎಷ್ಟು ಬೆಳ್ಳಿಗಿದ್ದಾಳೆ ಗೊತ್ತಾ? ಯಶು ನಿನ್ನ ಮಗಳು ನೋಡಿದ್ಯೇನೆ ಎಲ್ಲ ನಿನ್ನ ಹಾಗೆ ಇದ್ದಾಳೆ. ಯಶುವ ಮೇಡಮ್ ಸಾರಿ ಮ್ಯಾಮ್, ನಿಮ್ಮ ತಂಗಿ ಉಳಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಡಾಕ್ಟರ್ ಏನ್ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಇವ್ರು ಮೆಂಟಲಿ ಶಾಕ್ ಆಗಿದ್ರಿಂದ ಇವ್ರನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಯಶು ಯಶು ಯಾರು ನೀನು? ನನ್ ತಂಗಿ ನೋಡಿ ಯಾಕೆ ಆಡ್ತಾ ಇದೀಯಾ? ನಿನಗೂ ನಮಗೂ ಏನ್ ಸಂಬಂಧ ಅಂತ? ಸೀತಾ, ನಾನ್ ನಿಮ್ಮಪ್ಪ ಕಣಮ್ಮ. ನೀವೇ ನನ್ನ ಮಕ್ಕಳು ಅಂತ ಗೊತ್ತಾದ ಕೂಡ್ಲೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಆದ್ರೆ ಆದ್ರೆ ಇಲ್ಲಿ ಏನು ನಮ್ಮ ನೋಡಕ್ ಬಂದ್ಯಾ? ಯಾವತ್ತೂ ಇಲ್ದೇ ಇರೋ ಮಕ್ಳ ಮೇಲಿನ ಪ್ರೀತಿ ಇವತ್ತೇನಪ್ಪ ಅಂತದ್ದು? ನಾವಿಬ್ರು ಅಪ್ಪ ಅಂತ ನಿನ್ನ ಹತ್ರ ಓಡ್ ಬಂದಾಗ ಕಾಲಲ್ಲಿ ಜಾಡ್ಸಿ ಬದಿತಾ ಇದೆಯಲ್ಲ, ಹಾಗೆಲ್ಲ ಹೋಗಿದ್ದೆ ನಿನ್ ವಾತ್ಸಲ್ಯ. ಮಾತುಗೂ ಹೆಣ್ಣು ಮಕ್ಕಳು ದರಿದ್ರದವ್ರು ಅಂತ ಬೀದಿಗೆಳೆದು ಬಿಸಾಕೋವಾಗ ಎಲ್ಲ ಹೋಗಿದ್ದೆ ಮಮತೆ. ಒಂದ್ ಕಡೆಯಿಂದ ಎಲ್ಲ ನಾಶ ಮಾಡ್ದೆ, ಎಲ್ರನ್ನು ಬಲೆ ತಗೊಂಡೆ. ಇನ್ನು ನನ್ನೊಬ್ಳನ್ನ ಯಾಕೆ ಉಳಿಸಿದೀಯಾ? ಬಾ, ನನ್ನ ಬಲೆ ತಗೋ. ಸೀತಾ, ಸೀತಾ, ಏನು ತಿಳಿದೇ ಇರೋ ವಯಸ್ಸಿನಲ್ಲಿ ಎಲ್ಲ ಕಳ್ಕೊಂಡು ಬಟ್ಟ ಬಯಲಲ್ಲಿ ಬೀಸೋ ಬಿರುಗಾಳಿ ಮಧ್ಯೆ ಪುಟ್ಟ ದೀಪವಾಗಿದ್ದ ನನ್ನ ತಂಗಿ ಬದುಕು ಆರ್ ಹೋಗದೆ ಇರ್ಲಿ ಅಂತ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಬೊಗಸೆ ಮುಚ್ಚಿಟ್ಟು ಸಾಕಿದ್ದೆ. ಆದ್ರೆ ನೀನ್ ಬಂದು ಒಂದು ಕ್ಷಣದಲ್ಲಿ ಆರಿಸ್ಬಿಟ್ಟಿಲ್ಲ ಪಾಪಿ, ಒಂದು ಕ್ಷಣದಲ್ಲಿ ಆರಿಸ್ಬಿಟ್ಟೆ.